ವೀಕ್ಷಕರಿಗೆ ನಮಸ್ಕಾರ. ಇಂದಿನ ದಿನಗಳಲ್ಲಿ ಸಿಸಿ ಕ್ಯಾಮೆರಾಗಳು ಬಹಳ ಪ್ರಾಮುಖ್ಯತೆಯ ಪಾತ್ರವನ್ನು ವಹಿಸುವಂತಹ ಒಂದು ಸಾಧನವಾಗಿದೆ. ಈ ಸಿಸಿ ಕ್ಯಾಮೆರಾಗಳನ್ನು ಎಲ್ಲಿ, ಹೇಗೆ, ಯಾವ ಉದ್ದೇಶಕ್ಕಾಗಿ ಅಳವಡಿಸಬೇಕೆನ್ನುವಂತಹ ಸಂಕ್ಷಿಪ್ತ ಮಾಹಿತಿಯುಳ್ಳ ಈ ವಿಡಿಯೋವನ್ನು ನೋಡೋಣ ಬನ್ನಿ. ಸಿಸಿ ಕ್ಯಾಮೆರಾಗಳಲ್ಲಿ ಹಲವು 10 ಪ್ರಕಾರಗಳಿವೆ. ಅವುಗಳಲ್ಲಿ ಡೂಮ್ ಕ್ಯಾಮೆರಾವನ್ನು ನೋಡೋಣ. ಡೂಮ್ ಕ್ಯಾಮೆರಾ ಇದು ಒಂದು ಗುಂಬಜಾಕಾರದ ಕ್ಯಾಮೆರಾ ಆಗಿದೆ. ಡೂಮ್ ಕ್ಯಾಮೆರಾವನ್ನು ಸಾಮಾನ್ಯವಾಗಿ ಒಳಾಂಗಣ ಪ್ರದೇಶಗಳು, ಅಂಗಡಿ ಕೋಣೆ, ರಿಸೆಪ್ಷನ್ ಕಚೇರಿ, ಮನೆಯ ಒಳಭಾಗ ಮುಂತಾದವುಗಳ ಫುಟೇಜ್ಗಳನ್ನು ಕವರ್ ಮಾಡಲು ಬಳಸಲಾಗುತ್ತದೆ. ಈ ಪ್ರಕಾರದ ಕ್ಯಾಮೆರಾಗಳು ಸಾಮಾನ್ಯವಾಗಿ ವಾಟರ್ ಪ್ರೂಫ್ ಆಗಿರುವುದಿಲ್ಲ. ಆದ್ದರಿಂದ ಡೂಮ್ ಕ್ಯಾಮೆರಾವನ್ನು ಅದಕ್ಕೆ ನೀರು ಬೀಳದಂತಹ ಸ್ಥಳದಲ್ಲಿ ಸ್ಥಾಪಿಸಲಾಗುತ್ತದೆ. ಡೂಮ್ ಕ್ಯಾಮೆರಾಗಳಲ್ಲಿ ಹಲವಾರು ಪ್ರಕಾರಗಳು ಮತ್ತು ಹಲವಾರು ವಿನ್ಯಾಸಗಳು ಕೂಡ ಲಭ್ಯವಿದೆ. ಅವುಗಳಲ್ಲಿ ಅನಲಾಗ್ HD ಮತ್ತು IP ಎಲ್ಲ ಮಾದರಿಗಳಲ್ಲೂ ಲಭ್ಯವಿದೆ. ಹಾಗೆ ಬುಲೆಟ್ ಕ್ಯಾಮೆರಾವನ್ನು ನೋಡೋಣ. ಬುಲೆಟ್ ಕ್ಯಾಮೆರಾ ಒಂದು ವಾಟರ್ ಪ್ರೂಫ್ ಕ್ಯಾಮೆರಾ ಆಗಿದ್ದು ಇದನ್ನು ಬಾಹ್ಯ ಪ್ರದೇಶಗಳ ಫುಟೇಜ್ಗಳನ್ನು ಕವರ್ ಮಾಡಲು ಬಳಸಲಾಗುತ್ತದೆ. ಇದು ಸಿಲಿಂಡ್ರಿಕಲ್ ಆಕಾರದ ಕ್ಯಾಮೆರಾ ಆಗಿದೆ ಮತ್ತು ಇದು ಅನಲಾಗ್ HD ಮತ್ತು IP ಪ್ರತಿ ಕ್ಯಾಮೆರಾಗಳಲ್ಲೂ ಲಭ್ಯವಿದೆ. ಬುಲೆಟ್ ಕ್ಯಾಮೆರಾವನ್ನು ದೂರದಿಂದಲೇ ಕಾಣಬಹುದು. ಇದು ಗೇಟು, ಕಾಂಪೌಂಡ್, ಮೈದಾನ ಮತ್ತು ಮನೆಯ ಸುತ್ತಮುತ್ತಲು ಹೀಗೆ ವಿವಿಧ ಸ್ಥಳಗಳ ಫುಟೇಜ್ಗಳನ್ನು ಕವರ್ ಮಾಡಲು ಅಳವಡಿಸಲಾಗುತ್ತದೆ. ಬುಲೆಟ್ ಕ್ಯಾಮೆರಾವನ್ನು ಕವರ್ ಮಾಡುವ ಪ್ರದೇಶವು ಡೂಮ್ ಕ್ಯಾಮೆರಾಗೆ ಹೋಲಿಸಿದರೆ ಸ್ವಲ್ಪ ಹೆಚ್ಚಂತ ಹೇಳಬಹುದು. ಹಾಗೆ PTZ ಕ್ಯಾಮೆರಾ ಬಗ್ಗೆ ತಿಳಿಯೋಣ. PTZ ಪ್ಯಾನ್ ಟಿಲ್ಟ್ ಝೂಮ್ ಕ್ಯಾಮೆರಾ ಇದು ಭಾರವಾದ ಹೆವಿ ಡ್ಯೂಟಿ IP ಕ್ಯಾಮೆರಾಗಳಾಗಿವೆ. ಇವುಗಳನ್ನು ಪ್ರಾಜೆಕ್ಟ್ಗಳು, ಕನ್ಸ್ಟ್ರಕ್ಷನ್ ಸೈಟ್ಗಳು, ಮೈದಾನಗಳು, ಬಿಲ್ಡಿಂಗ್ ಟಾಪ್, ಹೈವೇ ಮತ್ತು ರಸ್ತೆಗಳಿಗೆ ಬಳಸಲಾಗುತ್ತದೆ. PTZ ಕ್ಯಾಮೆರಾಗಳು 360 ಡಿಗ್ರಿಗಳ ವೀಕ್ಷಣೆಯನ್ನು ಕ್ಯಾಪ್ಚರ್ ಮಾಡಲು ಸಾಮರ್ಥ್ಯ ಹೊಂದಿದ್ದು ಕಂಟ್ರೋಲರ್ ಸಾಫ್ಟ್ವೇರ್ ಮೂಲಕ ಇದನ್ನು ನಿಯಂತ್ರಿಸಬಹುದು. ಈ ಕ್ಯಾಮೆರಾವನ್ನು ಇತರ ಎಲ್ಲ ಕ್ಯಾಮೆರಾಗಳಿಗೆ ಹೋಲಿಸಿದರೆ ವಿಭಿನ್ನವಾಗಿದೆ. ಇದರ ಕವರ್ ಮಾಡುವಂತಹ ಫುಟೇಜ್ಗಳು ಬಹಳ ದೂರದ ಪ್ರದೇಶಗಳು, ಅಂದರೆ ಹಲವು ಮೀಟರ್ಗಳಿಂದ ಕಿಲೋಮೀಟರ್ವರೆಗೆ ಹೆಚ್ಚಾಗಿದೆ. ಇದರಲ್ಲಿ 40x ಝೂಮ್ ಸಾಮರ್ಥ್ಯ ಕೂಡ ಲಭ್ಯವಿದೆ. ಇದು ಅತಿ ದೂರದ ವಸ್ತುಗಳನ್ನು ಕೂಡ ಸ್ಪಷ್ಟವಾಗಿ ಕ್ಯಾಪ್ಚರ್ ಮಾಡಲು ಸಹಾಯ ಮಾಡುತ್ತದೆ. ಇವುಗಳು ವಿಭಿನ್ನ ಲೆನ್ಸ್ಗಳು ಹಾಗೂ ವಿವಿಧ ಮೆಗಾಪಿಕ್ಸೆಲ್ಗಳು ಹಾಗೂ ಪ್ಲಾಸ್ಟಿಕ್ ಬಾಡಿ ಮತ್ತು ಮೆಟಲ್ ಬಾಡಿ ಎರಡರಲ್ಲೂ ಕೂಡ ಲಭ್ಯವಿದೆ. ಕೊನೆಯದಾಗಿ ವೈರ್ಲೆಸ್ ಕ್ಯಾಮೆರಾ. ಇವುಗಳನ್ನು ವೈಫೈ ಕ್ಯಾಮೆರಾ ಎಂಬ ಹೆಸರಿನಲ್ಲಿ ಕೂಡ ಕರೆಯಲ್ಪಡುತ್ತಾರೆ. ಇವು ಸಾಮಾನ್ಯವಾಗಿ ಡೂಮ್ ಅಥವಾ ಬುಲೆಟ್ ಕ್ಯಾಮೆರಾ ಆಗಿದ್ದು IP ಮತ್ತು ನಾನ್ IP ಎರಡೂ ಪ್ರಕಾರಗಳಲ್ಲಿ ಲಭ್ಯವಿದೆ. ಆದರೆ ಇತರ CCTV ಕ್ಯಾಮೆರಾಗಳಂತೆ ವೈರ್ ಅಥವಾ ಕೇಬಲ್ ಮೂಲಕ ಸಂಪರ್ಕಿಸುವ ಅವಶ್ಯಕತೆ ಇಲ್ಲ. ಈ ಕ್ಯಾಮೆರಾಗಳು ವೈಫೈ ಕಂಟ್ರೋಲ್ ಪ್ಯಾನೆಲ್ ಮೂಲಕ ಪರಸ್ಪರ ಸಂಪರ್ಕ ಹೊಂದಿರುತ್ತವೆ. ವೈರ್ಲೆಸ್ ಕ್ಯಾಮೆರಾದ ಅನುಕೂಲತೆಗಳ ಬಗ್ಗೆ ಹೇಳುವುದಾದರೆ ಇದರ ಇನ್ಸ್ಟಾಲೇಷನ್ ಬಹಳ ಸುಲಭವಾಗಿದೆ. ಏಕೆಂದರೆ ಕ್ಯಾಮೆರಾವನ್ನು ವೈರ್ಲೆಸ್ ಕವರೇಜ್ ಇರುವ ಯಾವುದೇ ಸ್ಥಳದಲ್ಲಿ ಅಳವಡಿಸಬಹುದು. ಕೇವಲ ಪವರ್ ಪಾಯಿಂಟ್ನ ಅಗತ್ಯವಿರುತ್ತದೆ. ಹೀಗಾಗಿ ಕ್ಯಾಮೆರಾಗೆ ವಿದ್ಯುತ್ ಸರಬರಾಜು ನೀಡಬಹುದು. ಇನ್ನು ಹಲವಾರು ಪ್ರಕಾರದ CC ಕ್ಯಾಮೆರಾಗಳಿವೆ. ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ನೀವು ನೋಡಬಹುದು. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.